ನಿಮ್ಮ ಮುಂದಿನ ಫಾರ್ಮುಲಾ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ನಿಮ್ಮ ಪ್ರೂಫ್ ಹೀಗೆ ಶುರು ಆಗುತ್ತೆ. ಸೊ ಎಲ್ ಎಚ್ ಎಸ್ ತೊಗೊತಾ ಇದ್ದೀವಿ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇದು ಹೇಗೆ ಡಿರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಸ್ ಆಫ್ ಎ ಮೈನಸ್ ಬಿ ಉಪಯೋಗಿಸ್ಕೊಂಡು. ಅದು ಹೇಗೆ ಬರ್ತದು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಕಾಸ್ ಆಫ್ 90 ಮೈನಸ್ ತೀಟಾ ಏನೋ ನಮ್ಗೆ ಇದೆಯಾ, ಸೈನ್ ಥೀಟಾ ಅಲ್ವಾ. ಇವಾಗ ಇಲ್ಲಿ ಥೀಟಾ ಅಂತ ಹೇಳಿದ್ರೆ ಏನೋ, ಥೀಟಾ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ವೈ. ಹಾಗಾಗಿ ಇದನ್ನು ಅಲ್ಲಿ ರೀರೈಟ್ ದಿಸ್ ಆ್ಯಸ್, ಬಿಕಾಸ್ ಆಫ್ ದಿಸ್ ಫಾರ್ಮುಲಾ ಐ ಆಮ್ ಏಬಲ್ ಟು ರೀರೈಟ್ ದಿಸ್ ಆ್ಯಸ್ ಸೈನ್ ಆಫ್, ಅಲ್ಲ ಸೈನ್ ಇರೋವಂಥದ್ದು ಕಾಸ್ ಆಗುತ್ತೆ, ಕಾಸ್ ಆಫ್ 90 ಮೈನಸ್ ಆಫ್ ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ಸ್ ಆ್ಯಂಡ್ ಬ್ರ್ಯಾಕೆಟ್ಸ್. ಆಯಿತಾ. ಇವಾಗ ನಾನು ಇದನ್ನು ಮುಂದೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಕಾಸ್ ಆಫ್ 90 ಮೈನಸ್ ಎಕ್ಸ್ ಮೈನಸ್ ವೈ, ಸರಿನಾ. ಸೊ ಇದನ್ನು ನಾನು ಇವಾಗ ಈ ಭಾಗ ಎ ಅಂತ ತೊಗೊಂಡು ಈ ಭಾಗ ಬಿ ಅಂತ ತೊಗೊತೀನಿ. ಸೊ ಈ ಮೈನಸ್ನ ಮಧ್ಯದಲ್ಲಿಡೋಣ ಕ್ಲೀನಾಗೆ. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಕಾಸ್ ಆಫ್ ಎ ಮೈನಸ್ ಬಿ ವಿಚ್ ಇಸ್ cos A cos B plus sin A sin B. ಸರಿನಾ. ಇವಾಗ ಇದರಲ್ಲಿ ಎ ಏನಾಗುತ್ತೆ, ಇದರಲ್ಲಿ ಯೋಚನೆ ಮಾಡಿ, ಇದು ನಿಮ್ಮ ಎ ಇದು ನಿಮ್ಮ ಬಿ ಅಲ್ವಾ ಅಂತ ಹೇಳಿದ್ರೆ 90 ಮೈನಸ್ ಎಕ್ಸು, ಬಿ ಏನಾಗುತ್ತೆ ಬಿ ಎಸ್ ವೈ. ಈ ನೆಗೆಟಿವ್ ಸೈನು ಫಾರ್ಮುಲಾದಲ್ಲಿರುವಂಥ ನೆಗೆಟಿವ್ ಸೈನು, ಈ ನೆಗೆಟಿವ್ ಸೈನು ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಹಾಗಾಗಿ ವಿ ಡೋಂಟ್ ಹ್ಯಾವ್ ಟು ಬಾದರ್. ಸೊ ಕೊನೆಯದಾಗಿ ವಿ ಹ್ಯಾವ್ ಕಾಸ್ ಆಫ್ 90 ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಆಫ್ 90 minus x into sin y, and so we have this to be sin x cos y plus cos x into sin y. ಇದೇ ನಿಮ್ಮ ಫಾರ್ಮುಲಾ. ಇದೊಂದು ರೀತಿ ಈ ಫಾರ್ಮುಲಾ ಡಿರೈವ್ ಮಾಡೋದಕ್ಕೆ ಆಫ್ಕೋರ್ಸ್ ಹಲವಾರು ರೀತಿ ಇದೆ, ನೀವು ಯಾವ ರೀತಿಯೂ ಬೇಕಾದ್ರೆ ಕಲಿಬೋದು. ಬಟ್ ಹಾಂ, ಡಿರೈವೇಷನ್ ಮಾಡಿಕೊಂಡು ಮೆಮೊರೈಸ್ ಮಾಡ್ಕೊಳ್ಳಿ. ಬೈ ಡಿರೈವಿಂಗ್ ಇಟ್ ಮೆಮೊರೈಸ್ ಮಾಡ್ಕೊಳ್ಳಿ, ಮೆಮೊರೈಸ್ ಮಾಡ್ಕೊಂಡು ಡಿರೈವ್ ಮಾಡೋದಕ್ಕೆ ಹೋಗಬೇಡಿ.